ಈಗ ನೋಡಿ, ನಮ್ಮ ದೇಶದಲ್ಲಿ ಬಹುಭಾಷೆ, ಬಹುಸಂಸ್ಕೃತಿ, ಬಹುಧರ್ಮದವರೆಲ್ಲರೂ ಒಟ್ಟಾಗಿ ಬದುಕ್ತಿದ್ವಿ ಸಂವಿಧಾನದಡಿ. ನಮ್ಮ ಸಂವಿಧಾನ ಆಶಯಗಳು ಯಥಾವತ್ತಾಗಿ ಜಾರಿಯಾಗಬೇಕು, ಹೀಗೆ ಇರಬೇಕು ಅನ್ನೋದು ಒತ್ತಾಯ. ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಏನು ನಡೀತಿದೆ, ನ್ಯಾಯಾಲಯದ ಮುಂದೆ ಒಂದು ಗಣಪತಿ ದೇವಾಲಯ ಕಟ್ಟಬೇಕು ಅಂತ ಏನು ಹೊರಟಿದ್ದಾರೆ, ಈಗಾಗಲೇ ಕೆಲಸ ನಡೀತಿದೆ. ಅದನ್ನು ನಾವು ಸಂಘಟನೆ ವತಿಯಿಂದ ಖಂಡಿಸ್ತೀವಿ. ಕಾರಣ ಅಷ್ಟೇ, ಒಂದು ಧರ್ಮಕ್ಕೆ ಸೀಮಿತವಾಗಿ ಒಂದು ದೇವಾಲಯ ಕಟ್ಟಬಾರ್ದು. ಆ ಸಂವಿಧಾನದೊಳಗಡೆ ಎಲ್ಲರೂ ಬದುಕ್ತಕ್ಕಂಥ ವ್ಯವಸ್ಥೆ ಹೆಂಗೆ ಕಲ್ಪಿಸಿದರೆ ಆ ರೀತಿ ನ್ಯಾಯಾಲಯ ಕೂಡ ಎಲ್ಲರೂ ಬರ್ತಕ್ಕಂಥ ಹೋಗ್ತಕ್ಕಂಥ ಜಾಗ, ನ್ಯಾಯ ಕೊಡ್ತಕ್ಕಂಥ ಜಾಗ. ಹಾಗಾಗಿ ಒಂದು ಧರ್ಮಕ್ಕಲ್ಲಿ ಸೀಮಿತವಾಗಿ ಯಾವುದೇ ಕಟ್ಟಡ ನಿರ್ಮಾಣ ಮಾಡಬಾರ್ದು ಅನ್ನೋ ಒತ್ತಾಯ. ಇದು ನಾವು ಈಗಾಗಲೇ ಮನವಿ ಕೊಟ್ಟಿದ್ದೀವಿ ನ್ಯಾಯಾಲಯಕ್ಕೆ. ನ್ಯಾಯಾಧೀಶರಿಗೆ, ಮುಖ್ಯ ನ್ಯಾಯಾಧೀಶರು ಏನು ಚಿಕ್ಕಮಗಳೂರು ಇರ್ತಾರೆ ಅವರೇ ಮನವಿಯನ್ನು ಕೊಟ್ಟಿದ್ವಿ. ಜಿಲ್ಲಾಧಿಕಾರಿಗಳು ಗಮನಕ್ಕೆ ಕೂಡ ಬೆಳಗ್ಗೆ ಮನವಿಯನ್ನು ಕೊಟ್ಟು ಬಂದಿದ್ದೀವಿ. ಹಾಗಾಗಿ ಕೂಡಲೇ ಕಾಮಗಾರಿ ಸ್ಥಗಿತಗೊಳಿಸಬೇಕು. ಅಲ್ಲಿ ಎಲ್ಲರೂ ಬಯಸುವಂಥ, ಎಲ್ಲರೂ ಒಪ್ಪುವಂಥ ಸಂವಿಧಾನ ಪೀಠಿಕೆ ಆಗಿರ್ಬೋದು ಅಥವಾ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ವಿಗ್ರಹವನ್ನು ಇಟ್ಟಿದ್ರೆ ನಮ್ದು ಯಾವುದೇ ಇದರ ಅಭ್ಯಂತರ ಇಲ್ಲ. ಒಂದು ಧರ್ಮ ಸೀಮಿತವಾದಂಥ ಯಾವುದೇ ದೇವಾಲಯಗಳನ್ನ ಕಟ್ಟಬಾರ್ದು ಅಂತ ನಮ್ಮ ಒತ್ತಾಯ. ಒಂದು ವೇಳೆ ಅದನ್ನು ಕಟ್ಟಿದರೆ ನಾವೆಲ್ಲ ಸಂಘಟನೆಗಳು ಒಟ್ಟಾಗಿ ಸೇರಿ ಅದನ್ನು ನ್ಯಾಯ ಪಡಲಿಕ್ಕೋಸ್ಕರ ಅಲ್ಲಿ ಅನಿರ್ದಿಷ್ಟಾವಧಿ ನಾವು ಧರಣಿಯನ್ನು ಮಾಡ್ತೀವಿ ಅನ್ನೋದು ನಾವು ಇವತ್ತು ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾವುದೇ ಕಾರಣಕ್ಕಿಲ್ಲ, ನಾವು ಎಲ್ಲ ಇಲಾಖೆಗಳಲ್ಲಿ ಇರಬಾರ್ದು. ಎಲ್ಲ ಇಲಾಖೆಗಳಲ್ಲೂ ಸರ್ಕಾರಿ ಜಾಗ, ಅದು ಸಾರ್ವಜನಿಕರ ಜಾಗ. ಅಲ್ಲಿ ಸಾರ್ವಜನಿಕರಿಗೆ ಎಲ್ರಿಗೂ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಹೊರತು ಒಂದು ಧರ್ಮಕ್ಕೆ ಸೀಮಿತ ಆಗದ ಫೋಟೋಗಳಾಗಲಿ, ಪೂಜೆ ಆಗಲಿ ಮಾಡಬಾರ್ದು ಅನ್ನೋದೇ ಒತ್ತಾಯ. ನಾವು ಈಗಲೇ ಅಲ್ಲ, ಕಳೆದ 20 ವರ್ಷಗಳಿಂದ ಮಾಡ್ತಾನೆ ಬಂದಿದ್ವಿ. ಕೆಲವು ಏನು ಸರ್ಕಾರಗಳು ಒತ್ತಾಯಪೂರ್ವಕವಾಗಿ ಕೆಲವನ್ನ ನಿರ್ಮಾಣ ಮಾಡಿದ್ದಾರೆ. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಹೋರಾಟ ಮಾಡಿ ಅದನ್ನು ನ್ಯಾಯ ಪಡಲಿಕ್ಕೋಸ್ಕರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಆಮೇಲೆ ಇವತ್ತು ಕೂಡ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಏನು ನಡೀತಿದೆ ಅದು ಕೂಡ ಈ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಿಲ್ಲಿಸಬೇಕು ಅನ್ನೋದು ನಮ್ಮ ಒತ್ತಾಯ. ಒತ್ತಾಯವು ನಮ್ಮನ್ನು ಏನು ಮನವಿ ಮಾಡಿದ್ದೀವಿ ಅದಕ್ಕೆ ನ್ಯಾಯ ಸಿಗದೆ ಹೋದರೆ ಅನಿರ್ದಿಷ್ಟಾವಧಿ ಈ ಕಾನೂನು ಚೌಕಟ್ಟು ಒಳಗಡೆ ನಾವು ಹೋರಾಟವನ್ನು ಮಾಡ್ತೀವಿ. ನ್ಯಾಯ ಸಿಗೋವರೆಗೂ ನಾವು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಸಂದೇಶ ಕೊಡ್ತೀವಿ. ಮತ್ತು ಜಿಲ್ಲೆಯ ಸಮಸ್ತ ಜನರು ಈ ಹೋರಾಟಕ್ಕೆ ಬೆಂಬಲಿಸಬೇಕು, ಜೊತೆಗೂಡಬೇಕು ಅನ್ನೋದು ನಮ್ಮ ಆಶಯ. ಯಾಕಂದರೆ ಕೆಲವರು ಬಾಯಿ ಮಾತಿನಲ್ಲಿ ಹೇಳ್ತಾರೆ, ನಾವೆಲ್ಲ ಒಂದಾಗಿರಬೇಕು, ನಾವೆಲ್ಲರೂ ಮುಸಲ್ಮಾನ, ಕ್ರಿಶ್ಚಿಯನ್ ಆಗಲಿ, ಹಿಂದೂಗಳು ಎಲ್ಲ ಒಟ್ಟಾಗಿರ್ಬೇಕು ಅಂತ ಬಾಯಿ ಮಾತಲ್ಲಿ ಹೇಳ್ತಾರೆ. ಅದು ಕೇವಲ ಲಾಭಕ್ಕಾಗಿರುತ್ತೆ, ಅದು ಸುಳ್ಳು. ಅವರು ಈಗ ಕೆಲಸ ಮಾಡಬೇಕಾಗಿದೆ. ಎಲ್ಲರೂ ಬದುಕಬೇಕು ಅನ್ನೋದಾದರೆ ಎಲ್ರಿಗೂ ಸಮಾನವಾದಂಥ ಅಲ್ಲಿ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು. ಇಲ್ಲಾಂದರೆ ಕೋರ್ಟ್, ನ್ಯಾಯಾಲಯ ಏನಿರುತ್ತೆ ಅದ್ರದ್ದು ಅವ್ರ ಪಾಡಿ ಕೆಲಸ ಮಾಡಕ್ಕೆ ಬಿಡಬೇಕು. ಯಾವುದೇ ಧರ್ಮಕ್ಕಾಗಲಿ ಯಾವುದೇ ಇನ್ನೊಂದಕ್ಕಾಗಲಿ ಅವಕಾಶ ಕೊಡಬಾರ್ದು ಅನ್ನೋದು ಒತ್ತಾಯ.